ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಕರೀಮ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್ ಅಮ್ಮಾ ಬa'ದ್. ಅಸ್ಸಲಾಮು ಅಲೈಕುಂ ಕಿಚನ್ ಕ್ವೀನ್ಸ್, ಎಲ್ಲರೂ ಅಲ್ಹಮ್ದುಲಿಲ್ಲಾ, ನಾನು ഉഷാറുള്ള. വെൽക്കം ബാക്ക് ടു റിസ്വാനാസ് കിച്ചൺ കോർണർ. അപ്പോൾ ഇന്ന് ഞാൻ റെസിപ്പിയും ഒരു ഒപ്റ്റിക്കൽ ഷോപ്പിಗೆ ವಿಸಿಟ್ ಆಗಿ ಅದರ ಕಾಟೊಂದುಲ್ಲ. ಇപ്പം ನಾನು ಚಿಕನ್ ಚೀಸ್ ಬಾಲ್ ರೆಸಿಪಿ ಹಾಕಿದ್ದು ಕಾಟಿಯೋಲೆ ನೋಕೋನು. ಬಟಾಟೆ ಉಂಡಲೆ അതിൽ ಚಂದ ತೆಲುಪಿಟ್ಟು ಬೇಪಾಟಿಟ್ಟು ഇങ്ങനെ ഗ്രേറ്റ് ആക്കിയിട്ട് എടുക്കണം. അതിൽ പിന്നെ ഒരു ബൗല് ಬೇಪಾಟಿಯೋ ಚಿಕನ್ಗೆ ಇಟ್ಟಿತ್ತು ಅದು ഇപ്പം ഞങ്ങൾ ഗ്രേറ്റ് ആക്കി വെച്ച ബട്ടാട്ടയും നീരുള്ളി ഇടണം. ചിക്കൻ ಬೇಪಾട്ടുമ്പോൾ ತೆಲು ಉಪ್ಪು ನಲ್ಲಮಲೂರ പൊടി ಇಡೋರು. അതിൽ പിന്നെ എല്ലാ സ്പൈസസ് ഇട്ടെങ്കೈತು. ತೆಲು ಕೊತ್ತಂಬರಿ പൊടി, ತೆಲು ಜೀರಗದ പൊടി, ತೆಲು ನಲ್ಲಮಲೂರು പൊടി, പിന്നെ ചാട്ട് മസാല പൊടി, ഗരം മസാല പൊടി, പിന്നെ ഒരെഗാനോ ಇನ್ನಿല്ലെങ്കിൽ സാരില്ല, ಇನ್ನೆಂಗ್ ಇಡೋರು. പിന്നെ ഒരു 2 ടീസ്പൂൺ കോൺഫ്ലവർ ബൈൻഡിങ് ഇಡೋರು. പിന്നെ ഇഞ്ചി ಬೆಳ್ಳುಳ್ಳಿ ಪೇಸ್ಟ್, ತೆಲು ಉಪ್ಪು ತೆಲು ನೋಕಿತ್ತಿಡೋರು. ಚಿಕನ್ ಬೇಪಾಟುಂಬತ್ತು ಬಟಾಟೆ ಬೇಪಾಟುಂಬತ್ತು ಇಟ್ಟು ತಿನ್ನೆಂಗ್ ತೆಲು ನೋಕಿತ್ತಿಡೋರು. ಎಲ್ಲ ಒಟ್ಟಿಗೆ ಇಟ್ಟು ಮಿಕ್ಸ್ ಹಾಕೋರು. കൊത്തമ്പരി സൊപ്പ് ಇನ್ನೆಂಗೂ തെല്ലിടോರು. പിന്നെ കയ്യിലിങ്ങനെ തട്ടിയിട്ട് തെല്ല് ഫസ്റ്റ് എണ്ണ തോത്തൊരു 2 കൈകും. പിന്നെ ഇങ്ങനെ തെല്ല് തട്ടിയിട്ട് ಅದರ ನಡುವೆ ಚೀಸ್ ಉಂಡല്ലേ വെച്ചിട്ട് ബോൾ ആക്കരുದ್ರು. അങ്ങനെ ഒരു മിഡിലിൽ ചീസ് വെച്ചിട്ട് ബോൾ പോലെ നല്ല ഷേപ്പ് ആക്കണം. അതിൽ പിന്നെ കോട്ടിങ് മൈദ ഒരു നിങ്ങൾ ആക്കുന്ന ക്വാಂಟಿಟಿಗೆ ಡಿಪೆಂಡ್ ಆಯಿತು. മുട്ട ബീറ്റാക്കിയത് എടുക്കോರು. ನಾವು ತೆಲ್ಲಿ ಯಾರಾಕ್ಯೋ ಇನ್ನೆ ಪಿತ್ಯಾಂಡು ಸ್ನ್ಯಾಕ್ಸ್ಗೂ ಮೆಡ್ತೋ ಇನ್ನೆ അങ്ങനെ ಇತ್ತು ತೆಲ್ಲಿ ಯಾರು എടുത്തರೆ. ಇದೂടെ ನಾವು ವೆಜ್ ಚೀಸ್ ಬಾಲ್ ಹಾಕಿ ಉಂಟುള്ളೋ ಎಂದಿಲ್ಲ. ಚಿಕನ್ ಬಿಟ್ಟಿತ್ತು ಬೇರೆಲ್ಲ ವೆಜಿಟೇಬಲ್ಸ್ നിങ്ങൾ ಟೆಂದ್ರಲ್ಲುಂಡು ಎಲ್ಲ ಗ್ರೇಟ್ ಹಾಕಿತ್ತೇ ಇಡೋರು. ಊടെ ನಾನು ಕ್ಯಾಬೇಜ್, ಕ್ಯಾರೆಟ್, പിന്നെ ಬಟಾಟೆ ಬೇಪಾಟಿತ್ತು ಚರ್ಚದು, പിന്നെ ಎಲ್ಲ ಕ್ಯಾಬೇಜ್ ಎಲ್ಲ ತೆಲ್ಲು ಚರ್ಚಿತೇ ಇಡೋರು. ಕ್ಯಾರೆಟು ಹಾಕ್ತಾರೆ. ಇಲ್ಲಂಗೆ ಅದು ಬೈಂಡ್ ಹಾಕೊಂಬತ್ತು ಇങ്ങനെ ഞൗണ്ടുമ്പത്തു ഇല്ലെങ്കിൽ കറക്റ്റ് അത് കിട്ടില്ല. നിങ്ങൾക്ക് ബോൾ ഷേപ്പ് ആക്കുകയല്ല കിട്ടില്ല. അങ്ങനെ ഇട്ട് അതിൽ പിന്നെ ಎಲ್ಲ ಸ್ಪೈಸಸ್ അങ്ങനെ ഇപ്പം ನಾನು ಚಿಕನ್ದರಿಗೆಲ್ಲ ಇಟ್ಟರೆ ಸ್ಪೈಸಸ್ അതേപോലെ ಎಲ್ಲ ಸ್ಪೈಸಸ್ ಆ್ಯಡ್ ಹಾಕೋರು. ಸೇಮ್ ಮೆಥಡ್ ಊಡೆ ಹಾಕ್ತಾರೆ. ಫಸ್ಟಿಗೆ ಬಾಲು ತೆಲ್ಲು ಮೈದತ್ತು ಇದಕ್ಕೆ ತೆಲ್ಲು ಕೋಟ್ ಹಾಕಿತ್ತು അതിൽ പിന്നെ എഗ്ഗ് ഡിപ്പ് ಹಾಕೋನು. എഗ്ഗ് ಎಂದೂ ಇಟ್ಟಿಲ್ಲ, ಜಸ್ಟ್ ಎಗ್ ಬೀಟ್ ಹಾಕಿತ್ತು ಬೆಚ್ಚಂಗಾಯ್ತು. അതിൽ പിന്നെ ബ്രെഡ് ക്രംസ് ഇടണം. ബ്രെഡ് ക്രംസും നാനിവിടെ കോൺഫ್ಲೇಕ್ಸ್ എടുത്തു. കോൺഫ್ಲೇಕ್ಸ್ പൗഡർ ആക്കിയിട്ട് എടുത്തെങ്കാಯ್ತು. ഇതൊരു ഈസി റെസിപ്പി. ഇപ്പം ഇൻ കേസ് പിത്യാണ്ട് എന്തായെങ്കിൽ ಅವತ್ತುಲು ಆರೆಂಗೆ ಗೆಸ್ಟ್ ಬಂಡಾರು ಅಲ್ಲ ದಾವತ್ತೊಂದು ಅಂತ ಹಿಂಗೆ ಮುನ್ನೋಲ್ತಂಡು ಪ್ರೀವಿಯಸ್ ಟೈಮೇ ಹಾಕಿತ್ತು ಬೆಚ್ಚೆಂಗೆ ಫ್ರೀಸರ್ಲಿ അങ്ങനെ ಬೇಕಂತ ചൊല്ലുற. എന്തില്ല ഒരു പ്ലേറ്റിಗೆ ബട്ടർ പേപ്പർ വെച്ചിട്ട് അതിൽ തെല്ല് എണ്ണ തോത്തിട്ട് ഈ ബോൾസ് ಎಲ್ಲ ಕೋಟಿಂಗ್ ಎಲ್ಲ ಆಯಿಲ್ പിന്നെ വെച്ചിട്ട് ഫ്രീസ് ആക്കും. ഫ്രീസ് ഒരു ഹാഫ് ആൻ അവർ ഒരു അരഗಂಟೆ ಹಾಕಿತ್ತಾയി പിന്നെ ആ ബോൾ എടുത്തിട്ടെല്ലാം ഒരു ಬಾಕ್ಸಿಗೆ ഇടണം. ಡೈರೆಕ್ಟಿಗೆ ഒരു ಬಾಕ್ಸಿಗೆ നിങ്ങൾ ഇട്ട് വെച്ചെങ്കിൽ ಅದು ഒരു ಬಾಲ್ಗೆ പത്തി പിടിക്കരുത്. അങ്ങനെ ഇട്ട് സ്റ്റാർട്ടിങ് ഒരു പ്ലേറ്റിൽ ദൂരാക്കിയിട്ട് വെച്ചിട്ട് പിന്നെ അದ್ರ ഇതാക്കോರು. തെൽ ഫ്രീസ് ആയി പിന്നെ എടുത്തിട്ട് ഒരു ಬಾಕ್ಸಿಗೆ ഇട്ടിട്ട് സ്റ്റോർ ആക്കി വെക്കാം. ഇതിപ്പോൾ നിങ്ങൾക്ക് ഫ്രീ ഇന്നപ്പം ആക്കി വെച്ചെങ്കിൽ മക്കൾക്ക് ಟಿಫಿನ್ಗೆ ಸ್ನ್ಯಾಕ್ಸ್ ಆಯಿತು ಕೊಡ್ತೆಂಗು ಸುಬೇಗ ಎಂಚಿತ್ತು ಬೇಗ ಅರ್ಜೆಂಟ್ ಹರಿಲೆಲ್ಲ ಹಾಕೊಂಡು ಉಂಟಿಲ್ಲ. ಸುಬೇಗ ಎಂಚಿತ್ತು ಹೊರ್ತೆಲ್ಲ ಹಾಫ್ ಆನ್ ಅವರ್ ಬಿಫೋರ್ ಅದರ ಪರ್ತು ಬೆಚ್ಚೆಂಗೆ ಎಣ್ಣೆಗಿಟ್ಟಿತ್ತು ಕಾಚಿತ್ತು ಕೊಡ್ತೆಂಗಾಯ್ತು. നോമ്പ് തുറപ്പട്ടರು ದಾವತ್ತಲ್ಲಿ ಇನ್ನಪ್ಪ ഇങ്ങനെ ಹಾಕಿತ್ತು ಬೇಕಾ ಮುನ್ನೋಲ್ ತಂಡಿ ಆ ಪಂಡಿಗೆ ಈಸಿ ಅವರು.
ಇದು ಕೊರಿಯ ಚಿಕನ್ ಬಾಲ್ಸ್ ಆಲ್ರೆಡಿ ನಾನು ಕೋಟಾಕಿ ಬೆಚ್ಚಿದ್ದೀನಿ. ಇದು ನಿಂಗೆ ಇಪ್ಪ ಕಾಟೋಗ ಐತೆ ಹಾಕಿ ಅಂತುಳ್ಳು. ഫസ്റ്റ് തെല്ല് മൈദത്തിൽ ഇതാക്കിയിട്ട് പിന്നെ മുട്ടയൊക്കെ ഇതാക്കിയിട്ട് ഡിപ്പാക്കിയിട്ട് പിന്നെ നാനിവിടെ കോൺഫ്ലേക്സ് പൊടി ഉണ്ടല്ലോ അത് ഇതാക്കിയോല്ലേ മുക്കിയൊന്നുമില്ല. ഇത് നിങ്ങൾക്ക് ജണ്ട് ಪಟ್ಟಂಗೆ ಕೋಟ್ ಹಾക്കാം ಅಪ್ಪತ್ತೆಲ್ಲಿ ಬಾಲ್ ನಿಂತೆಲ್ಲ വലിയ ಅವರು ನಾನಿಪ್ಪ ಒರ್ಕಮ್ಮೆ ಕೋಟ್ ಹಾಕ್ಯಂತುಳ್ಳು ಚೆನ್ನಾಗಿ ಕೂಡ ಚಮ್ಮ ಉಂಡು. నాకు వెజ్ బాల్స్ ఇదాకోగింత ನನಗೆ కూడా చికెన్ తిన్నంతకు నీకు ఇంకనే వెజ్ బాల్స్ ಎಲ್ಲಾರ ಔತ್ಲು ಇಕ್ರೇಲೆ ಕೊರಿಯಾಲು ಚಿಕನ್ ತಿನ್ನಲ್ಲ ಮಟನ್ ತಿನ್ನಲ್ಲ അങ്ങനെ എന്തെങ്കിലും ഇക്രേ ಅವ್ರವರು ಕೊರಿಯಲ್ಲಿ ಇಕ್ರಾರ ತಂಗೆ ತಿನ್ನಲ್ಲ അങ്ങനെ ತಂಗನ್ ತಂಗೆಲ್ಲಿಲ್ಲ ನಂಗೆ ಸಪ್ರೇಟ್ ಬೇರೆ ಇದು ಹಾಕೊಂತಿಲ್ಲ. ಈ ಇದು ಹಾಕಿ ಈ ಸ್ನ್ಯಾಕ್ಸ್ ಹಾಕೊಂಬತ್ತು ನಿಂಗೆ ಈಸಿಲೇ ಅದಕ್ಕೆ ತೆಲ್ ಬೆಚ್ಚ ಇಂಗ್ರೀಡಿಯೆಂಟ್ಸ್ಲೇ ಒತ್ತೆಲ್ಲ ವೆಜಿಟೇಬಲ್ಸ್ ಇಟ್ಟು ತಾಕಿಂಗ್ ಆಯ್ತು. ಈಸಿ ರೆಸಿಪಿ ಅಂತ ಚೊಲ್ಲ ಚಾನಲ್ ಇರ್ತಾರೆ, ಶೇರ್ ಹಾಕೋರು, ಸಬ್ಸ್ಕ್ರೈಬ್ ಹಾಕೋರು. ഇതിപ്പോൾ ನಾನು ಫ್ರೀಸ್ ಹಾಕೋಗಿ ಬೆಚ್ಚಂತುള്ളೋ ಫಸ್ಟಿಗೆ ಫ್ರೀಸ್ ಹಾಕಿತ್ತು പിന്നെ ಬಾಕ್ಸಿಗೆ ವಾಪಸ್ ಇಟ್ಟದ್ದು ಬೆಚ್ಚಂತುಲ್ಲ ಫ್ರೀಸರ್ಲೇ ಬೇಕೋನು. ഇതിപ്പോൾ ബാലപ്പ ആക്കുന്നത് കാട്ടും ഒരു ബൗലുgu മൈദ എടുത്തിട്ട് அதுக்கு ஒரு முட்டை உடைச்சிட்டுற ஒரு தெல்லு ಉಪ್ಪು ತೆಲ್ಲು ಸೋಡ್ತ പൊടി ಇಟ್ಟಿತ್ತು ಮಿಕ್ಸ್ ಹಾಕೋನು. പിന്നെ ಪಂತರೆ ನಿಂಗೆ ಟೇಸ್ಟಿಗೆ ಎತ್ತರ ಬೇನೋ ಹತ್ತರ ಅಂದಾಜಿಲ್ ಪಂತರ ಇಡೋರು. ಮೈದಾ ಹತ್ತಾರೆ നിങ്ങൾ എത്ര ബാല എടുക്കാറ് അതിಗೆ ಡಿಪೆಂಡ್ ಅವರು ಆ ಕ್ವಾಂಟಿಟಿಗೆ ಡಿಪೆಂಡ್ ಆಯ್ತು നിങ്ങൾ ಮೈದ എടുക്കുന്നു. ಪಂತರ ಕೂಡ ನಾನು ಅರೆ ಕೈಲಿಟ್ಟರೆ ಪಾದಿ ಕೈಲಿ പിന്നെ ഫുഡ് കളർ ಬೇನೆಂಗೂ ಇಡ മഞ്ഞൾ പൊടി ಬೇನೆಂಗೂ ಇಡ ನಾನು ಅದ್ಲು പിന്നെ ತೆಲ್ಲು മഞ്ഞൾ പൊടി ಆಡಾಕಿ ತಿನ್ನೆ ಫುಡ್ ಕಲರ್ ಇಟ್ಟಿತ್ಲೆ ಹೆಲ್ತ್ಗೆ ನಲ್ಲ ಚಂತು. ಇದು ಹಾಕಿತ್ತು ஒரு ಅಟ್ಲೀಸ್ಟ್ ಅರೆ ಗಂಟೆ ಹೆಂಗೂ ಆ ಸೋರ್ತ പൊടി ತೆಲ್ಲು പൊങ്ങിತ್ತು ಬರೋಗು ಬಿಡೋನು. ಅದರಂಟು ಯಾರನ್ನಾರ ಬೆಚ್ಚೆಂಗು ಎನಿಮ್ ನಲ್ಲಮೇ ಬಟ್ ಅಟ್ಲೀಸ್ಟ್ ಅರೆ ಗಂಟೆ ಹೆಂಗೂ ಬೇಕು ನಂಗನೆ ಬೆಚ್ಚೆಂಗು നല്ല പൊങ്ങുರು ನಿಂಗೆ ಬಾಲೆ ಅಪ್ಪ ಇಲ್ಲೇ ಅದು ಚಂದ പൊങ്ങിತ್ತು ಇಟ್ಟರು ನೋಕೋರು. ಇದು ಪಯಂಪುರಿ ಚೊಲ್ರಾರು ಕೇರಳ ತಪ್ಪರಲ್ಲ ಒಂತಿನೇ ಐತಿ ಕೊರೆ ಗೆಸ್ಟ್ ಬಂದಪ್ಪ ಕ್ವಿಕ್ ಆಯ್ತು ಹಾಕ್ರ ರೆಸಿಪಿ ಇದು. ನಿಂಗೆ ഒരു ಮೊದಲು ಅಪರತೆ ಚಾಯಮ್ಮ ಕಾಫಿ ಅಂದು ಹಾಕೊಂಬ ಇಪ್ಪರ್ತೆ ಮೊದಲು ಇದು ಹಾಕೋಗವರು ಹಿಂಗೆ ತೆಲ್ ಪಿಟ್ಟು ತೆಲ್ ಬೇಗ ಮೇ ಕಲ್ಕಿ ಬೆಚ್ಚಿ ತಿನ್ನಂಗೆ ನಿಮ್ನಲ್ಲ ಅವರು ಇಲ್ಲೇನು ಕ್ವಿಕ್ ಆಯಿತು ಮಿಂಗನೆ ಮೇ ಅವರು. அதில் பின்ன நான் ராயத்து போயப்போ ஒரு ஸ்பெக்ஸர ஷாப்புக்கு போய் ತಿನ್ನ ಅವಿಡದಲ್ಲಿ ಕ್ಲಿಪ್ಸ್ എടുത്തದೆಲ್ಲ ಇಟ್ಟೊಂತುಲ್ಲು നല്ല ಆಫರ್ ಇಂತು. ಈ ಶಾಪ್ ಬಂತು ಫಲ್ನೀರ್ ರೋಡ್ ಐತೆ ನಂಗೆ ಬರುಂಬತ್ತಿಗೆ ಪಂಪೆಲ್ಲ ಉಲ್ಗತ್ಲು ಕಂಕನಾಡಿ ಹಾಸ್ಪಿಟಲ್ ಉಂಡಲ್ಲೇ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಅದ್ರ ಇಪ್ಪರ್ತ ಇದ್ಲು ಬಂಡ ಆರ್ಗ ಹೆಂಗೂ ಎಕ್ಸಾಕ್ಟ್ ಅಡ್ರೆಸ್ ಬೇನಂತ ಹಿಂಗೆ ಮೆಸೇಜ್ ಹಾಕೋರು ಕಮೆಂಟ್ಸ್ಲು ನಾನಿಡ್ರೆ നല്ല ಆಫರ್ ಇಂತು നല്ല ಬ್ರ್ಯಾಂಡೆಡ್ ಸ್ಪೆಕ್ಸ್ ಎಲ್ಲ ಇಂತು. ನಾವು ಡೇ ಆ್ಯಂಡ್ ನೈಟ್ ಸ್ಪೆಕ್ಸ್ ಎಡ್ತೊಂಬರೋಗಿಂತ എൻ്റെ ಹಸ್ಬೆಂಡ್ಗೆ ಅದಕ್ಕೆ പോയിடும் പവറത് ಬೇನಂತ നിങ്ങൾ ಫ್ರೇಮ್ ಚೂಸ್ ಹಾಕಿ ಮೇಯವು ಅದಕ್ಕೆ ಪವರ್ ಇಟ್ಟು ತಂಡಾರು ಹಂಗ ಮೇಯ್ದಾಕಿ ತಂಡಾರು. ನಾನು ನನ್ನ ಮಕ್ಕಗೂ നാല് സ്പെക്സും പിന്നെ ഹസ്ബൻഡ് ഒരു സ്പെക്സ് എടുത്തിട്ട് ഡേ ആൻഡ് നൈറ്റ് ಅದು ಚೆನ್ನಾಗಿ ಡೇಗೆ ಸನ್ಲೈಟ್ ಇದು ಪ್ರೊಟೆಕ್ಟ್ ಹಾಕೋಗೈತೆ ಜಾವು ಚೆನ್ನಾಗಿ ರನ್ನಿಂಗ್ಲೆಲ್ಲ ಇಕ್ಕಮ್ಮ ವೆಹಿಕಲ್ಸ್ ಆಪೋಸಿಟ್ ವೆಹಿಕಲ್ಸ್ರು ಲೈಟ್ ಮೋತ ಅಡಿಕಿರೋದಾಗೈತೆ. ವೀಡಿಯೋ ನೋಡ್ಕೊಂಡ್ಕೆ ಎಲ್ಲರಿಗೂ ಜಜಾಕಲ್ಲ ಖೈರ.